2026 ಟ್ರಾನ್ಸ್ಜೆಂಡರ್ ವಿರೋಧಿ ಬಿಲ್ ಅನ್ನು ರದ್ದುಗೊಳಿಸಿ. 2026 ಟ್ರಾನ್ಸ್ಜೆಂಡರ್ ಬಿಲ್ ಅನ್ನು ರದ್ದುಗೊಳಿಸಿ. ಇವತ್ತು ನಾವು ಸಾಂಕೇತಿಕವಾಗಿ ಬಿಲ್ ಅನ್ನ ಸುಡ್ತಾ ಇದ್ದೀವಿ. ಕೇಂದ್ರ ಬಿಜೆಪಿ ಸರ್ಕಾರ ತರಕ್ ಹೋಗ್ತಾ ಇರುವಂತ ಟ್ರಾನ್ಸ್ಜೆಂಡರ್ ವಿರುದ್ಧ ಮನುಸ್ಮೃತಿಯನ್ನ ನಾವು ಇವತ್ತು ಸುಟ್ಟು ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಎಲ್ಲ मोदी जी मन के बाद छोड़ो, काम की बात करो. मोदी जी मन के पास बस काम के बाद चर्चा करना है. आ जाओ. ನಾವಿವತ್ತು ಆ ಸಂಸದರಿಗೆ ಕೇಳ್ತಾ ಇದೀವಿ, ಬಿಲ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ತಂದಂತ ಮಿನಿಸ್ಟರ್ಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ, ನೀವು ಗಂಡಸರಂತೆ ಯಾರು ಸರ್ಟಿಫೈ ಮಾಡಿದ್ದಾರೆ ಅದನ್ನ ತಗೊಂಡ್ ಬನ್ನಿ. ಟ್ರಾನ್ಸ್ಜೆಂಡರ್ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಟ್ರಾನ್ಸ್ಜೆಂಡರ್ ವಿರೋಧಿ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಟ್ರಾನ್ಸ್ಜೆಂಡರ್ ವಿರೋಧಿ ಮನಸ್ಥಿತಿ ಕೇಂದ್ರ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ನಮ್ಮ ಜೆಂಡರ್ ಅನ್ನು ತೀರ್ಮಾನಿಸಲು ನೀವು ಯಾರು? ಈ ಕೂಡಲೇ ಟ್ರಾನ್ಸ್ಜೆಂಡರ್ ಬಿಲ್ ಅನ್ನು ರದ್ದುಗೊಳಿಸಿ. ट्रांसजेंडर क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ. ನಮಸ್ಕಾರ, ನನ್ನ ಹೆಸರು ಮಲ್ಲು ಕುಂಬಾರ್ ಅಂತ. ಮತ್ತೆ ಲೈಂಗಿಕ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಸಾಮಾಜಿಕ ಹೋರಾಟಗಾರರು ಕರ್ನಾಟಕ. ನಾವು ಯಾಕೆ ಇವತ್ತೆಲ್ಲ ಸೇರ್ಕೊಂಡಿದ್ದೀವಿ ಅಂದ್ರೆ 2026 ಟ್ರಾನ್ಸ್ಜೆಂಡರ್ ಬಿಲ್ 2026 ಏನು ಕೇಂದ್ರ ಸರ್ಕಾರ ತರಕ್ಕೆ ಹೋಗ್ತಾ ಇತ್ತು, ಅದರ ಆಧಾರವಾಗಿ ಸುಮಾರು 13ನೇ ತಾರೀಕಿಂದ ಇಲ್ಲಿವರೆಗೂ ದೇಶದಾದ್ಯಂತ ಲೈಂಗಿಕ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಸಾಮಾಜಿಕ ಚಳವಳಿಗಳು ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಏನು ಕಾರಣ ಅಂದರೆ ನಮ್ಮ ಘನತೆಯ ಹಕ್ಕನ್ನು ಕಿತ್ತುಕೊಂತಾ ಇದೆ ಕೇಂದ್ರ ಸರ್ಕಾರ, ಮತ್ತು ನಮ್ಮ ಸಂಪೂರ್ಣ ಕೊಲ್ಲಲ್ಪಡ್ತಾ ಇದೆ. ಆ ಬಿಲ್ಲಲ್ಲಿ ಇದೇ ಸರ್ಕಾರ 2019ರಲ್ಲಿ ಆಕ್ಟನ್ನು ತರುತ್ತೆ, 2020ರಲ್ಲಿ ರೂಲನ್ನು ತರುತ್ತೆ, 2014ರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ವ್ಯವಸ್ಥೆಯನ್ನು ಸಂಪೂರ್ಣ ವಿರೋಧ ವ್ಯಕ್ತಪಡಿಸುತ್ತೆ ಈ ಬಿಲ್ಲು ಈ ಸಮುದಾಯದ ಪರವಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನು ತಿರಸ್ಕರಿಸ್ತಾ ಇದ್ದೀವಿ. ಈ ಬಿಲ್ ಯಾವ ರೀತಿ ಆಧಾರವಾಗಿ ತರಕ್ಕೆ ಹೋಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತಂದ್ರೆ, ಸಂಸ್ಕೃತಿ ಆಧಾರವಾಗಿ ತರ್ತಾ ಇದ್ದಾರೆ. ಯಾರು ಹಿಜ್ರಾ ಅಂತ ಗುರ್ತಿಸ್ಕೊಂತಾರೆ, ಕಿನ್ನರ್ ಅಂತ ಗುರ್ತಿಸ್ಕೊಂತಾರೆ, ಜೋಕ್ತಾ ಅಂತ ಗುರ್ತಿಸ್ಕೊಂತಾರೆ, ಯೂನಿಕ್ಸ್ ಅಂತ ತಕ್ಷಣ ನಪುಂಸಕರ ಆ ಪದಾನೇ ಗೊತ್ತಿಲ್ಲ. ನಪುಂಸಕ ಯಾಕಂತ ಹೇಳ್ತೀವಿ, ಟೇಬಲು ಚೇರು ಜೀವ ಇಲ್ಲದ ವಸ್ತುಗೆ ಹೇಳ್ತೀವಿ, ಆ ಪದಾನ ಇದ್ರಾಗ ಸೇರಿಸಿ ಇವ್ರು ಮಾತ್ರ ಟ್ರಾನ್ಸ್ಜೆಂಡರ್ ಅಂತೇಳಿ ಒಂದು ಆದೇಶ ಒಂದು ಬಿಲ್ಲಲ್ಲಿ ಹೇಳ್ತಾ ಬರ್ತಾರೆ. ಅವರನ್ನು ಸಹ ಯಾವ ರೀತಿ ಒಳಪಡಿಸ್ತಾರೆ ಅಂದ್ರೆ, ಮೆಡಿಕಲ್ ಬೋರ್ಡಲ್ಲಿ ಸ್ಕ್ರೀನಿಂಗ್ ಆಗಬೇಕು, ವೈದ್ಯಾಧಿಕಾರಿಗಳು ಸಹ ಈ ಹಿಜ್ರಾ ಕಿನ್ನರು ಜೋಗಪ್ಪ ಜೋಗ್ತಿಗಳನ್ನ ಗುರುತಿಸಬೇಕು. ಯಾವ ಆಧಾರ ಮೇಲೆ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀರಾ? ಮತ್ತೆ ಆ ಬಿಲ್ಲಲ್ಲಿ ಹೇಳ್ತಾ ಬರ್ತಾರೆ ಜೀತ ಪದ್ಧತಿಯನ್ನ ಮುಕ್ತಗೊಳಿಸ್ತೀವಿ. ಜೀತ ಪದ್ಧತಿ ಅಂದ್ರೆ ಏನು? ರಕ್ತ ಸಂಬಂಧ ಇಲ್ಲದವರ ಜೊತೆಗೆ ಇರುವಾಗ, ಈಗ ನಮ್ಮಲ್ಲಿ ಪರಂಪರೆ ಇದೆ ಸಂಸ್ಕೃತಿಯಲ್ಲಿ, ಗುರು ಚೇಲ ಮಗಳು ಮೊಮ್ಮಗಳು, ಆ ಪರಂಪರೆಯನ್ನು ಸಹ ಇದು ಬ್ರೇಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಬಿಲ್ಲು ಸಂಪೂರ್ಣ ಸಮುದಾಯದ ವಿರೋಧಿ ಮತ್ತೆ ಮೂಲ ಸಂವಿಧಾನದ ಆಶಯಗಳ ವಿರೋಧಿ. ಇನ್ನೊಬ್ಬರ ಲಿಂಗತ್ವವನ್ನ ಜೆಂಡರನ್ನ ಯಾರು ಗುರುತಿಸ್ತಾ ಹೋಗ್ತೀರಾ? ಯಾರ ಪವರ್ ಅನ್ನ ಕೊಟ್ಟರು? ನಾವಿವತ್ತು ಆ ಸಂಸದರಿಗೆ ಕೇಳ್ತಾ ಇದೀವಿ, ಬಿಲ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ತಂದಂತ ಮಿನಿಸ್ಟರ್ಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ, ನೀವು ಗಂಡಸರಂತೆ ಯಾರು ಸರ್ಟಿಫೈ ಮಾಡಿದ್ದಾರೆ ಅದನ್ನ ತಗೊಂಡ್ ಬನ್ನಿ. ನೀವು ಹೆಂಗಸರಂತೇಳಿ ಯಾರು ಸರ್ಟಿಫೈ ಮಾಡಿದ್ದಾರೆ ಅದನ್ನ ತಗೊಂಡು ಬನ್ನಿ. ನಿಮಗಿಲ್ಲದ ಒಂದು ಪ್ರಕ್ರಿಯೆ ಈ ಸಮುದಾಯಕ್ಕೆ ಯಾಕೆ ಹೇರಲ್ಪಡ್ತಾ ಇದ್ದೀರಾ? ಮತ್ತೆ ಇದರಲ್ಲಿ ಟ್ರಾನ್ಸ್ಮೆನ್ ಅಂದ್ರೆ ಹೆಣ್ಣಾಗಿ ಹುಟ್ಟಿ ಗಂಡಸಾಗಿ ಬದುಕುವಂತ ಸಮುದಾಯವನ್ನ ಸಂಪೂರ್ಣ ಹೊರಗಿಟ್ಟಿದ್ದಾರೆ. ಮತ್ತೆ ಈ ಕಾನೂನು ಏನಾದರೂ ಜಾರಿ ಆಯ್ತಂದ್ರೆ ನನ್ನ ಡಿಗ್ನಿಟಿ, ನನ್ನ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ನನ್ನ ಐಡೆಂಟಿಟಿಯ ಹಕ್ಕನ್ನ ನೀವು ಕಿತ್ಕೊಂತ ಹೋಗ್ತೀರಾ, ನನ್ನ ಸ್ವಾತಂತ್ರ್ಯವನ್ನ ಕಿತ್ಕೊಂತ ಹೋಗ್ತೀರಾ, ನನ್ನ ಮಾತನ್ನ ನೀವು ಕೊಲ್ತಾ ಹೋಗ್ತೀರಾ. ಮತ್ತೆ ಆ ಸ್ಕ್ರೀನಿಂಗ್ ಒಂದು ಪ್ರಕ್ರಿಯೆ ಇದೆಯಲ್ಲ, ಈ ಸಮುದಾಯ ಹೆದರ್ಸಕ್ ಸಾಧ್ಯನೇ ಇಲ್ಲ. ಮೆಡಿಕಲಿ ಅದನ್ನ ಯಾವ ಆಧಾರದ ಮೇಲೆ ನೀವು ಪ್ರೂವ್ ಮಾಡಕ್ ಹೋಗ್ತೀರಾ? ನಾರ್ತ್ ಕರ್ನಾಟಕದಲ್ಲಿ ಜೋಗಪ್ಪ ಜೋಗ್ತಿ ಸಂಸ್ಕೃತಿಯಲ್ಲಿ ಸಾವಿರಾರು ಜನಸಂಖ್ಯೆಯಷ್ಟು ಜೋಗಪ್ಪ ಜೋಗ್ತಿ ಮುತ್ತು ಸಂಪ್ರದಾಯದಲ್ಲಿ ಮುತ್ತು ಕಟ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರು ಸರ್ಜರಿ ಆಗಿರಲ್ಲ, ದೇವರ ಹೆಸರಲ್ಲಿ ಆರಾಧನೆ ಮಾಡ್ತಾ ಬದುಕ್ತಾ ಇರುವಂತವ್ರನ್ನ ಯಾವ ರೀತಿ ಸ್ಕ್ರೀನಿಂಗಿಗೆ ಒಳಪಡಿಸ್ತೀರಾ? ಮತ್ತೆ ಸ್ಕ್ರೀನಿಂಗಿಗೆ ಪಡಿಸುವಂತ ವ್ಯವಸ್ಥೆಯಲ್ಲಿ ವೈದ್ಯರು ಎಷ್ಟರ ಮಟ್ಟಿಗೆ ಈ ಸಮುದಾಯದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ? ಇದು ಯಾವುದೇ ರೋಗ ಅಲ್ಲ, ಇದು ಯಾವುದೇ ಡಿಸೀಸ್ ಅಲ್ಲ, ಇದು ಭಾವನಾತ್ಮಕ ಒಂದು ನಮ್ಮ ಬದಲಾವಣೆ ಹಂತದಲ್ಲಿ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ ಕ್ಲಿಯರ್ ಆಗಿ. ಆ ತೀರ್ಪು ಓದಿದ್ದೇನೆ. ಮತ್ತೆ ಇವತ್ತಿನ ಕೇಂದ್ರ ಸಚಿವರು ಈ ಸಮುದಾಯಕ್ಕೆ ಏನ್ ಬೇಕು ಏನ್ ಬೇಡ, ನಮ್ಗೆ ಮನ್ ಕಿ ಬಾತ್ ಬೇಕಾಗಿಲ್ಲ, ಕಾಮ್ ಕಿ ಬಾತ್ ಬೇಕಾಗಿದೆ. ನಾವು ಹೇಳ್ತಾ ಇದೀವಿ, ಕೆಲಸ ಮಾಡಿ ಸಮುದಾಯದ ಸಂವಿಧಾನದ ಹಕ್ಕುಗಳನ್ನ ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಂತ ಸಂವಿಧಾನದ ಹಕ್ಕುಗಳು ಯಾವನಿಗೂ ಕಿತ್ಕೊಳ್ಳಕ್ ಸಾಧ್ಯ ಇಲ್ಲ. ಮಾನ್ಯ ಮೋದಿ ಸಾಹೇಬ್ರಿಗೆ ನಾವು ವಿನಂತಿಸ್ತೀವಿ, ನಿನ್ನೆ ಲೋಕಸಭಾದಾಗ ಏನು ಬಿಲ್ಲನ್ನು ನೀವು ಪಾಸ್ ಮಾಡಿದ್ದೀರಾ, ಇಡೀ ದೇಶದಲ್ಲೇ ದೊಡ್ಡ ಬುಗಿಲದ್ದು, ಇಡೀ ದೇಶದಲ್ಲಿ ಹೋರಾಟಗಳಾಗ್ತಾ ಇದ್ದಾವೆ. ಎಲ್ಲಾ ಲೈಂಗಿಕ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಬೀದಿಯಲ್ಲಿ ಹೋರಾಟದ ಮಧ್ಯೆಯೂ ಸಹ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಪಬ್ಲಿಕ್ ಅಲ್ಲಿ ಈ ಬಿಲ್ಲನ್ನು ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು ಸಹ ತರಾತುರಿಯಲ್ಲಿ ಲೋಕಸಭಾದಲ್ಲಿ ಪಾಸ್ ಮಾಡಿದಾರ. ಎಲ್ಲಾ ರಾಜ್ಯಸಭಾ ಸಂಸದರಿಗೆ ನಾವು ವಿನಂತಿಸ್ತಾ ಇದ್ದೀವಿ, ಬಿಲ್
ಬಿಲ್ಲನ್ನು ರಿಜೆಕ್ಟ್ ಮಾಡಿ ತಕ್ಷಣ ಈ ಬಿಲ್ಲನ್ನು ತಿಪ್ಪೆಗೆ ಬಿಸಾಕಿ ಇವತ್ತು ನಾವು ಸಾಂಕೇತಿಕವಾಗಿ ಬಿಲ್ಲನ್ನು ಸುಡ್ತಾ ಇದ್ದೀವಿ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಮನುಸ್ಮೃತಿಯನ್ನು ಸುಟ್ಟರು. 2020ರಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ತರಕ್ಕೆ ಹೋಗ್ತಾ ಇರುವಂಥ ಟ್ರಾನ್ಸ್ಜೆಂಡರ್ ವಿರುದ್ಧ ಮನುಸ್ಮೃತಿಯನ್ನು ನಾವು ಇವತ್ತು ಸುಟ್ಟು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಎಲ್ಲ ಎಂಪಿಗಳಿಗೆ ಎಚ್ಚರ ಇರಲಿ, ಪ್ರತಿಯೊಂದು ಪಾರ್ಲಿಮೆಂಟ್ ಮೆಂಬರ್ಗಳಿಗೆ, ಕರ್ನಾಟಕದ 28 ಎಂಪಿಗಳಿಗೂ ಪಕ್ಷಾತೀತವಾಗಿ ಸಮುದಾಯಕ್ಕೆ ಜೊತೆಗೆ ನಿಲ್ಲಬೇಕು. ಈ ಬಿಲ್ಲನ್ನು ನೀವು ಪಾರ್ಲಿಮೆಂಟ್ ಅಲ್ಲಿ ವಿರೋಧಿಸಬೇಕು. ಒಂದು ಸಂವಿಧಾನದ ಆಚೆ ಇರುವಂತ ಈ ಬಿಲ್ಲನ್ನು ತಿರಸ್ಕರಿಸಬೇಕಂತೇಳಿ ಎಂಪಿಗಳಿಗೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಈ ಹೋರಾಟ ಇವತ್ತೇ ನಿಲ್ಲಲ್ಲ, ಉಗ್ರವಾಗಿ ನಿಮ್ಮ ಮನೆಗಳಿಗೆ ಬಂದು ನಾವು ಹೋರಾಟ ಮಾಡ್ತೀವಿ. ಎಲ್ಲ ಕ್ಷೇತ್ರದಲ್ಲಿ ನಾವು ಇದ್ದೀವಿ. ಈ ಸಮುದಾಯದ ಜೊತೆಗೆ ಎಲ್ಲ ಪ್ರಗತಿಪರ ಗುಂಪುಗಳು, ದಲಿತ ಚಳವಳಿಗಳು, ಮಹಿಳಾ ಚಳವಳಿಗಳು, ವೈದ್ಯರ ತಂಡನೂ ಸಹ ನಿಮಗೆ ಲೆಟರ್ ಕಳಿಸಿದೆ. ಇದು ಯಾವ ಆಧಾರದಲ್ಲಿ ನೀವು ಬಿಲ್ ತರಕ್ಕೆ ಹೋಗ್ತಾ ಇದ್ದೀರಾ ಅಂತೇಳಿ ಡಾಕ್ಟರ್ಗಳು ಸಹ ಇದನ್ನ ನಮ್ಮ ಜೊತೆಗೆ ನಿಂತು ಮಾತಾಡ್ತಾ ಇದ್ದಾರೆ. ಹಾಗಾಗಿ ತಕ್ಷಣ ಕೇಂದ್ರ ಸರ್ಕಾರ ಪಕ್ಷಾತೀತವಾಗಿ ಎಲ್ಲ ಎಂಪಿಗಳು, ಎಲ್ಲ ಪಕ್ಷದ ಎಂಪಿಗಳು ಈ ಬಿಲ್ಲನ್ನು ವಿರೋಧಿಸಬೇಕು. ಮಾನ್ಯ ರಾಷ್ಟ್ರಪತಿಗಳು ಈ ಬಿಲ್ಲಿಗೆ ಅಂಕಿತ ಹಾಕಬಾರ್ದು. ಪಾಸ್ ಆಗಿ ಬಂದ್ರೂ ವಾಪಸ್ ಕಳಿಸಿ ತಿರಸ್ಕಾರ ಮಾಡಿ ವಾಪಸ್ ಪರಿಷ್ಕರಣೆ. ನಮಗೆ ಬೇಕಾಗಿದೆ ಬದುಕುವ ಹಕ್ಕು, ನಮಗೆ ಬೇಕಾಗಿದೆ ಉದ್ಯೋಗ, ನಮಗೆ ಬದಲಾವಣೆ ಬೇಕಾಗಿದೆ ಉತ್ತಮ ಆರೋಗ್ಯ. ಅದ್ರ ಬಗ್ಗೆ ಮಾತಾಡಿ ಮೋದಿ ಅಂತಂದ್ರೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋಕ್ಕೆ ಒಂದು ಸ್ಕ್ರೀನಿಂಗ್ ಕಮಿಟಿ ತಂದಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂದರೆ ಖಂಡಿತ ಈ ಸಮುದಾಯದ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಎಲ್ಲರಿಗೆ ಇಲ್ಲ ಅಂದರೆ ಸಾಮೂಹಿಕವಾಗಿ ಎಲ್ಲರನ್ನೂ ವಿಷ ಕೊಟ್ಟು ಸಾಯಿಸಿಬಿಡಿ. ಮತ್ತೆ ಸತ್ತಷ್ಟು ಮತ್ತೆ ನಾವು ಹುಟ್ಟಿ ಬರ್ತಾ ಇರ್ತೀವಿ. ಇದು ಇಲ್ಲಿಗೆ ಮುಗಿಯೋದ ಕತೆ. ಮತ್ತೆ ಈ ಸಂಸ್ಥೆಗಳು ಅವ್ರ ಜೊತೆಗೆ ಕೆಲಸ ಮಾಡೋಕ್ಕೂ ಈ ಬಿಲ್ಲಲ್ಲಿ ಅಡ್ಡಿಪಡಿಸ್ತಾ ಹೋಗ್ತಾರೆ. ನಾನು ಆ ಸಮುದಾಯದ ಭಾವನೆಗಳ ಪರವಾಗಿ, ಅವ್ರ ಮಾನಸಿಕ ಭಾವನೆಗಳ ಪರವಾಗಿ ಈ ಬಿಲ್ಲಲ್ಲಿ ಮಾತಾಡ್ತಾ ಹೋಗಲ್ಲ. ಈ ಸಮುದಾಯ ಹೊರಗೆ ಬರೋ ಪ್ರಕ್ರಿಯೆಗಳು ಈ ಬಿಲ್ಲಲ್ಲಿ ಮಾತಾಡ್ತಾ ಹೋಗಲ್ಲ. ಹೊರಗೆ ಬಂದಾಗ ಯಾರು ಬೆಂಬಲಿಸ್ತಾರೆ? ಹಾಗೆ ಬಿಜೆಪಿ ಸರ್ಕಾರ ಇವ್ರ ಜೊತೆ ಕೆಲಸ ಮಾಡಕ್ಕೆ ಬರ್ತೀರಾ? ದಿನನಿತ್ಯದ ಬದುಕಿನ ಜೊತೆ ಕೆಲಸ ಮಾಡಕ್ಕೆ ಬರ್ತೀರಾ? ಮತ್ತೆ ಪ್ರಧಾನಮಂತ್ರಿಗಳು ನೀವು ಇವ್ರ ಜೊತೆ ಕೆಲಸ ಮಾಡಕ್ಕೆ ಬರ್ತೀರಾ? ಮಾನ್ಯ ಮೋದಿ ಅವರೇ, ಪೂರ್ವ ವಿಚಾರಿಸಿ ನಿಮ್ಮ ಕ್ಯಾಬಿನೆಟ್ ಮಂತ್ರಿಗಳಿಗೆ ಬಿಲ್ಲನ್ನು ತಿರಸ್ಕಾರ ಮಾಡಿ, ಬಿಲ್ಲನ್ನು ರದ್ದು ಮಾಡಿ ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ನಮಸ್ಕಾರ. नमस्ते, मैं बीजापुर से बोल रही हूँ। ये हमारे सब किन्नर समुदाय के, ये हमारे गुरु, हमारे नान गुरु लोग हैं। हम इधर आए हैं। ये जो बिल आए हैं, ये जो नया कानून तुम ला रहे हो, ये सब कुछ ये बंद करो। हम तो एक तो ऐसे है कि हम घर परिवार छोड़ के 1-2 रुपये भीख मांगने के लिए रोड के ऊपर आते हैं। हमको ये सब लोग भी नाम रखते हैं। हम किधर बोल कितना बोल के हम खुद को ऐसा कितना बोल के हम हमारा खुद को ये करके लेना। हाँ प्लीज़, हमारा एक रिक्वेस्ट है, हमारे सब हमारे गुरु गोसा, हमारे जो कुछ भी हमारे परिवार से एक रिक्वेस्ट है, ये सब कुछ बंद करो। ये कानून हम हमारे लिए नहीं चाहिए। एक नया कानून मत लाओ मोदी जी। मैं तो आपको मैं तो आपको हाथ जोड़ के विनती करती हूँ हमारे समुदाय की तरफ से। और एक ये जो कुछ भी है तुम बोल रहे हो, हमको आइडेंटिफाई दो। अभी आदमी है, आदमी को क्या आइडेंटिफाई तुम पूछ रहे? औरत है, औरत को क्या आइडेंटिफाई पूछते तुम? जैसा उनको नहीं पूछते तो हमको क्यों पूछते हो? हमको नहीं पूछना तुम तो तुमको वैसा ही पूछना है, करना है तो एक मर्द को भी रुकाओ, एक औरत को भी रुकाओ और एक हिजड़ों को भी रुकाओ। हम उधर भी सही है, इधर भी सही है, इधर भी सही है, हर जगह में हम सही है। प्लीज, हम एक तो घर से इतने प्रॉब्लम सब कुछ ये करके हम इधर आए हैं। हम ये कुछ भी रुके हैं, ये हमारे ताकत से हम खुद के ताकत से रुके हैं। प्लीज, हमारी रिक्वेस्ट है। एक तो हमको ये समाज हमको दुत्कारता है, हमको ताने भी मारते हैं। हम उससे इतना तंग आ चुके हैं और कितना बोल के हम सहना। नहीं तो हमको जहर दो, मार दो। नहीं तो सबको हम क्या करते हैं, सब लोग मिलके यही अम्बेडकर सर्कल में सब लोग एक में के आंख के ऊपर राखेल डाल के हम जला के लेंगे। ये लास्ट विनंती है। ये जो कानून है निकल के ये कानून हमको नहीं चाहिए। हम सबको ये कानून लागू नहीं करना है। प्लीज, लास्ट एंड बेस्ट रिक्वेस्ट है हमारा, तुम इतना ही ये करो। ये जो कुछ भी किए हो बस हो गया, ज्यादा मत करो। ये जो कुछ भी तुम्हारा जातिवाद है वो जातिवाद तुम्हारे तक रखो, हमारे तक मत लेके आओ। हमारे हिजड़ों को हमारा जात नहीं है, हम जात पात नहीं करने वाले। हम हिजड़ों किन्नर है, हम समाज एक ही है। हमको हिंदू, मुस्लिम, क्राइस्ट, सिख, ईसाई सब हम भाई है। हमको नहीं चाहिए ये सब कुछ। ये सब डोंगी चाला बंद करो। हाँ, बस यही हमारे से नम्र विनती। मेरा नाम है सपना, बीजापुर। मेरा नाम है सोनी, मैं बीजापुर लोकल वाले। ये जो कानून जो निकले ना, ये हमारे को बहुत जान को बहुत ये हो रहा। हाँ, ये कानून नहीं चाहिए अपने को। ये कानून पहला जला डालना। हम सब एक है। ये कानून जो है ना, ये सब जला डालना। हम सब भी एक है। हमको इतना तकलीफ मत दो। हम सबको विनती करके पूछते, इतना दो बात मेरा।
ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಈರಣ್ಣ ಲಗಳಿ ಅಂತ. ನಾವು ಈ ದಿವ್ಸಕ್ಕೊಂದೊಂದು ಕಾನೂನು, ಮೋದಿ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ, ದಿವ್ಸಕ್ಕೊಂದೊಂದು ಕಾನೂನು ತರ್ಲಿಕ್ಕತ್ತೀರಿ. ನಾವು ಏನದಲ್ಲ ಜೋಪನ್ನ ಅಂದ್ರೆ ಜೋಗ್ತಿಯರು ಅದಾರ, ಹೆಸರು ಅದಾರ, ಎಲ್ಲಾನು ಅದಾರ. ಇದ್ರೊಳಗೆ ದಿವ್ಸಕ್ಕೊಂದೊಂದು ನೀವು ಕಾನೂನು ತರ್ಲಾಕತ್ರ ನಾವು ರೋಡ್ ಮ್ಯಾಗ ನಿಂತು ನಿಂದ್ರಿಗೆ ಜಾಗ ಸಿಗಂಗಿಲ್ಲ. ಅಲ್ಲಿಂದ ಈ ಕಾನೂನು ಏನದ ಇಲ್ಲಿಗೆ ಬಂದ್ ಮಾಡ್ರಿ. ಮೊದಲಿಂದ ಏನದಲ್ಲ ಅವು ಕಾನೂನುಗಳು ನೀವು ಇದ್ದಂಗೆ ಇಷ್ಟ ಇರಲಿ. ಮೇಲಾಗಿ ಏನದ ಜೋಪಾನ ಅಂದ್ರೆ ನಾವು ಎಲ್ಲರೂ 4 ಮಂದಿ ಕೈ ಮಾಡಿದ್ರೊಳಗೂ ನಮ್ಗೆ ಕೊಡಂಗಿಲ್ಲ. ಅಂಥದ್ರೊಳಗೆ ನಾವು ಏನೋ ಒಂದು ಜೀವನ ಬದುಕಲಾಕತ್ತದ ನಮ್ದು. ಆ ಜೀವನಾನುಸಾರಕ್ಕೆ ಬದುಕಿಸಲಾರ್ದೆ ನೀವು ಬಿಟ್ರಿ ಅಂದ್ರೆ ಎಲ್ರಿಗೂ ಒಂದು ಸ್ವಲ್ಪ ನೀವೇ ಬಂದ ಕಿಸಿಂದ ಎಲ್ರಿಗೂ ನಮ್ಮ ಏನು ಸಮುದಾಯದವ್ರಿಗೆ ಸ್ವಲ್ಪ ವಿಶ್ವಾಸ ಕೊಟ್ರೆ ದೊಡ್ಡ ಕೆಲಸ ಆಗ್ತದ. ಅದು ಇಷ್ಟು ಮಾಡೋದಕ್ಕಿಂತಲೂ ನೀವು ದಿನ ಒಂದೊಂದು ಕಾನೂನು ತೆಗಿಲಾಕತ್ರಿ, ದಿನ ಒಂದೊಂದು ಇದು ಮಾಡ್ಲಾಕತ್ರಿ ಅಂದ್ರೆ ಅಲ್ಲಿ ನಾವು ಬದುಕ್ಬೇಕು. ಹೆಂಗೆ ಜೀವನ ಬದುಕುದೇ ನಿಮ್ಮ ಸರ್ಕಾರ ಮ್ಯಾಗ ಬದುಕ್ತದೆ. ಏನೋ ಸ್ವಲ್ಪ ಈಗ ಸರ್ಕಾರ ನಮ್ಗೆ ಅನುಕೂಲ ಕೊಟ್ಟದ ಇಲ್ಲ ಅನ್ನಂಗಿಲ್ಲ. ಅದನ್ನ ಸರ್ಕೆ ನೀವು ಹೊಟ್ಟೆ ಹೊಡೆದ ಕೇಸಿನ ಕಸ್ಕೊಳಕತ್ತೀರಿ ಅಂದ್ರೆ ಇದು ಅನ್ಯಾಯ ಆಗ್ತದೆ. ಅನ್ಯಾಯ ಬಂದ್ ಮಾಡ್ರಿ. ಇಲ್ಲಿಗೆ ಮುಂದಿಂದ ಏನದ ನಮ್ಗೆ ಏನದ ಸ್ವಲ್ಪ ಸಹಕಾರ ಮಾಡುವಂಥದ್ದು ಕಾನೂನು ತಗೊಂಡ್ ಬರ್ರಿ. ಈ 2 ಮಾತು ಹೇಳ್ಕಿಸಿನ ನಾನು ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ನಾವು 2026 ಟ್ರಾನ್ಸ್ಜೆಂಡರ್ ಬಿಲ್ ಅನ್ನ ರದ್ದುಗೊಳಿಸಿ. ಟ್ರಾನ್ಸ್ಜೆಂಡರ್ ವಿರೋಧಿ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಟ್ರಾನ್ಸ್ಜೆಂಡರ್ ವಿರೋಧಿ ಮನಸ್ಥಿತಿ ಕೇಂದ್ರ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಮನುವಾದಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎಲ್ಲ ಶೋಷಿತರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಲಡೆಂಗೆ ಲಡೆಂಗೆ. ಸ್ಕ್ರೀನಿಂಗ್ ಬೇಡವೇ ಬೇಡ, ಸ್ಕ್ರೀನಿಂಗ್ ಬೇಡವೇ ಬೇಡ. ಈ ಕೂಡಲೇ ಟ್ರಾನ್ಸ್ಜೆಂಡರ್ ಬಿಲ್ ಅನ್ನು ರದ್ದುಗೊಳಿಸಿ. ಈ ಕೂಡಲೇ ಟ್ರಾನ್ಸ್ಜೆಂಡರ್ ಬಿಲ್ ಅನ್ನು ರದ್ದುಗೊಳಿಸಿ. ಈ ಕೂಡಲೇ ಟ್ರಾನ್ಸ್ಜೆಂಡರ್ ಬಿಲ್ ಅನ್ನು ರದ್ದುಗೊಳಿಸಿ. ಟ್ರಾನ್ಸ್ಜೆಂಡರ್ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಟ್ರಾನ್ಸ್ಜೆಂಡರ್ ವಿರೋಧಿ ಕೇಂದ್ರ ಮಂತ್ರಿಗಳಿಗೆ ಹೇಳಿ ಧಿಕ್ಕಾರ. ಮನುವಾದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಟ್ರಾನ್ಸ್ಜೆಂಡರ್ ಬಿಲ್ ಅನ್ನು ಈ ಕೂಡಲೇ ವಜಾಗೊಳಿಸಿ. ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಟ್ರಾನ್ಸ್ಜೆಂಡರ್ ಹಕ್ಕುಗಳು ಮಾನವ ಹಕ್ಕುಗಳು. ಟ್ರಾನ್ಸ್ಜೆಂಡರ್ ಹಕ್ಕುಗಳು ಸಂವಿಧಾನದ ಹಕ್ಕುಗಳು. ಜೈ ಭೀಮ್, ಜೈ ಭೀಮ್, ಜೈ ಬುದ್ಧ, ಜೈ ಭೀಮ್, ಜೈ ಟಿಪ್ಪು, ಜೈ ಭೀಮ್, ಜೈ ಪುಲೆ, ಜೈ ಭೀಮ್, ಜೈ ರಮಾಯಿ, ಜೈ ಭೀಮ್, ಜೈ ಬುದ್ಧ, ಜೈ ಭೀಮ್, ಜೈ ಬಸವ, ಜೈ ಭೀಮ್, ಜೈ ಟಿಪ್ಪು, ಜೈ ಭೀಮ್. ಬೇಕೇ ಬೇಕು, ಬೇಕೇ ಬೇಕು. ಆವಾಜ್ ದೋ, ಆವಾಜ್ ದೋ. ಜಿಗಜಿಣಗಿ ಸಂಸದರೇ ಮಾತನಾಡಿ, ಕಾಕಾರ ಮಾತನಾಡಿ, ಅಜ್ಜಾರ ಮಾತನಾಡಿ, ಅಜ್ಜಾರ ಮಾತನಾಡಿ, ಕಾಕಾರ ಮಾತನಾಡಿ, ಎಂಪಿಗಳೇ ಮಾತನಾಡಿ, ವಿರೋಧ ಪಕ್ಷವೇ ಮಾತನಾಡಿ, ಬಿಜಾಪುರ ಜನರೇ ಮಾತನಾಡಿ, ಬಿಜಾಪುರ ಜನರೇ ಮಾತನಾಡಿ. ಟ್ರಾನ್ಸ್ಜೆಂಡರ್ ಹಕ್ಕುಗಳು ಉಲ್ಲಂಘನೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. मोदी जी मन की बात छोड़ो, काम की बात करो. आ जाओ, आ जाओ. मोदी जी मन की बात छोड़ो, काम की बात करो. मोदी जी मन के पास बस काम के बाद चर्चा करना है. आ जाओ. मोदी जी मन के पास बस काम के बाद चर्चा करना है. काम के बाद करना है मोदी जी. ಈ ಕೂಡಲೇ ಟ್ರಾನ್ಸ್ಜೆಂಡರ್ ಬಿಲ್ ಅನ್ನು ರದ್ದುಗೊಳಿಸಿ. ಈ ಕೂಡಲೇ ಟ್ರಾನ್ಸ್ಜೆಂಡರ್ ಬಿಲ್ ಅನ್ನು ರದ್ದುಗೊಳಿಸಿ. ವಿರೋಧಿ, ಕಾರ್ಮಿಕ ವಿರೋಧಿ, ರೈತ ವಿರೋಧಿ ನೀತಿಗಳನ್ನು ಜಾರಿ ಮಾಡ್ತಾ ಆ ಸಮುದಾಯಗಳನ್ನ ಏನು ಕಷ್ಟಕ್ಕೆ ದೂಡ್ತಾ ಇದೆ. ಅದರ ಜೊತೆ ನಿಂದು ಕೂಡ ಒಂದು ಟ್ರಾನ್ಸ್ಜೆಂಡರ್ ಬಿಲ್ ಮಂಡಿಸಲಾಗಿದೆ. ಅದನ್ನ ಖಂಡಿಸಿ ಏನು ಇವತ್ತು ನೀವು ಎಲ್ಲರಲ್ಲಿ
ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ನಮ್ಮ ಸಂಘಟನೆ ವತಿಯಿಂದ ತುಂಬ ಹೃದಯದಿಂದ ಬೆಂಬಲ ಕೊಡ್ತೀನಿ. ಹಾಗೆ ಈ ಸಮುದಾಯದ ಘನತೆಯ ಬದುಕಿಗಾಗಿ ಸರ್ಕಾರಗಳು ಸರಿಯಾದಂಥ ಕ್ರಮಗಳನ್ನು ವಹಿಸಿ ಕಾಯ್ದೆಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ. ಹಾಗೆ ಈ ಟ್ರಾನ್ಸ್ಜೆಂಡರ್ ಬಿಲ್ಲನ್ನು ರದ್ದುಪಡಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಿಮ್ಮ ಜೊತೆ ಸೇರಿ ನಾವು ಕೂಡ ಮಾಡ್ತೀವಿ. ನಮಸ್ಕಾರ. जय संविधान जय भीम जय भीम जय भीम। सर एद निंत्बिड्ರಿ सर एद निंत्बिड्ರಿ लड़ेंगे 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 आवाज लड़ेंगे मनवा नहीं चलेगा नहीं चलेगा मनवा नहीं चलेगा नहीं चलेगा मनवा नहीं चलेगा नहीं चलेगा नहीं चलेगा नहीं चलेगा मनवाद ನಡೆಯಲ್ಲ 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 ಸಂವಿಧಾನ ಹಕ್ಕುಗಳು ಮಾನವ ಹಕ್ಕುಗಳು ಮಾನವ ಹಕ್ಕುಗಳು ಮಾನವ ಹಕ್ಕುಗಳು। जुड़े रहिएगा आपके अपने चैनल बीजापुर समय के साथ।